ಎರಡು ಸಭೆಗಳು ನಡೆದಿದೆ. ಒಂದು ಈ ಬಂಜಾರ ಹಕ್ಕು ಹೋರಾಟ ಸಮಿತಿಯಿಂದ ಒಂದು ಸಭೆ ಇಲ್ಲಿ ಬಂಜಾರ ನಿಗಮದಲ್ಲಿ ನಡೆದಿದೆ. ಇನ್ನೊಂದು ಮಹಾ ಒಕ್ಕೂಟದಿಂದ ಅಲ್ಲಿ ಗಾಂಧಿ ಭವನದಲ್ಲಿ ಒಂದು ಸಭೆ ನಡೆದಿದೆ. ಅಲ್ಲಿ ಏಡಿ ಜನಾಂಗ ಅಂದರೆ ರೈಟು, ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ನಾವು 5 ಜನಾಂಗದ ಮುಖಂಡರಲ್ಲಿ ಸೇರಿದ್ವಿ. ಈ ಒಳ ಮೀಸಲಾತಿಯ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿಯ ರಿಪೋರ್ಟನ್ನು ಏನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ, ಅದರಲ್ಲಿ ಲೋಪದೋಷಗಳಿದೆ. ಏನು ಅಂತೇಳಿದರೆ, ನಾಗಮೋಹನ್ ದಾಸ್ ಜಸ್ಟಿಸ್ ಅವರು ಏನು ಸರ್ಕಾರ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ರು ಅದರ ಆದೇಶದ ಪ್ರಕಾರ ಅವರು ಜನಗಣತಿ ಮಾಡಿಲ್ಲ. ಒಂದು ಆಮೇಲಿಂದ ಅವರು 5 ವರ್ಗೀಕರಣವನ್ನು ಮಾಡಿದ್ದಾರೆ. ಎ, ಬಿ, ಸಿ, ಡಿ, ಇ. ಎ ಅನ್ನೋದು ಇದು ಹೊಸದಾಗಿ ಮಾಡಿರ್ತಕ್ಕಂಥ ವರ್ಗೀಕರಣ. ಅದರಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ 3 ಕಮ್ಯುನಿಟಿಗಳನ್ನು, 4.5 ಲಕ್ಷ ಜನಸಂಖ್ಯೆ ಇರೋ ಕಮ್ಯುನಿಟಿಗಳನ್ನು ಅದನ್ನು ಒಂದು ಕಡೆ ಸೇರಿಸಿ, ಇಲ್ಲ ಅಲ್ಲಿರೋ ರೈಟನ್ನು ರೈಟಿಗೆ ಹಾಕಿಲ್ಲ, ಅಲ್ಲಿರೋ ಲೆಫ್ಟನ್ನು ಲೆಫ್ಟಿಗೆ ಹಾಕದೆ ಅದಕ್ಕೆ ಒಂದು ಗುಂಪನ್ನು ಮಾಡಿ ಅದರ ವರ್ಗೀಕರಣ ಎ ಅಂತ ಇಟ್ಟಿದ್ದಾರೆ. ಅದಕ್ಕೆ 1% ಕೊಟ್ಟಿದ್ದಾರೆ. ಬಿ ಅಂತೇಳಿದರೆ ಲೆಫ್ಟು, ಮಾದಿಗ ಕಮ್ಯುನಿಟಿಗೆ 6% ಕೊಟ್ಟಿದ್ದಾರೆ. ಆಮೇಲಿಂದ ಸಿ ಅಂತೇಳಿದರೆ ರೈಟು, ಚಲವಾದಿ ಕಮ್ಯುನಿಟಿಗೆ 5% ಕೊಟ್ಟಿದ್ದಾರೆ. ಡಿ ಅಂತೇಳಿದರೆ ಲಂಬಾಣಿ, ಬೋವಿ, ಕೊರ್ಚ, ಕೊರ್ಮ ಈ ಅಷ್ಟು 4 ಕಮ್ಯುನಿಟಿಗೆ 4 ಕೊಟ್ಟಿದ್ದಾರೆ. ಮತ್ತು ಅದಕ್ಕೂ ಇನ್ನೂ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ 1 ಕೊಟ್ಟಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ ಏನು ಅಂತೇಳಿದರೆ, ಶೆಡ್ಯೂಲ್ಡ್ ಕ್ಯಾಸ್ಟ್ ಇಟ್ ಈಸ್ ನಾಟ್ ಎ ಹೋಮೋಜೂನಿಯಸ್, ಇಟ್ ಈಸ್ ಎ ಹೆಟ್ರೋಜೂನಿಯಸ್ ಇರೋದ್ರಿಂದ ಇಲ್ಲಿ ಒಳ ಮೀಸಲಾತಿ ಮಾಡೋದು ಅನಿವಾರ್ಯ ಅಂತ ಸುಪ್ರೀಂ ಕೋರ್ಟು ಅವರು ಜಡ್ಜ್ಮೆಂಟ್ನಲ್ಲಿ ಹೇಳಿದ್ದಾರೆ. ಇಲ್ಲಿ ನಾವು ವಿ ಆರ್ ನಾಟ್ ಹೋಮೋಜೀನಿಯಸ್ ಅಂದರೆ ನಾವೆಲ್ಲ ಹೆಟ್ರೋಜೀನಿಯಸ್ ಅಂತ ಹೇಳೋದಾದರೆ, ಈ ಡಿ ಇದೆ ಅಲ್ಲ, ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ, ಮತ್ತು ಇವ್ರು ಹೇಗೆ ಹೋಮೋಜೀನಿಯಸ್ ಆಗ್ತಾರೆ? ಇವ್ರು ಹೆಟ್ರೋಜೀನಿಯಸ್ ತಾನೆ. ಹೆಟ್ರೋಜೀನಿಯಸನ್ನು ನೀವು ಹೋಮೋಜೀನಿಯಸ್ ಅಂತೇಳಿ ಒಂದು ವರ್ಗಕ್ಕೆ ಹೇಗೆ ನೀವು ಇದನ್ನು ಸೇರಿಸ್ತೀರಿ? ಸೊ ಇದು ವೈಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು. ಅದಾದ ಮೇಲೆ ಇವರಿಗೆ ನಾಗಮೋಹನ್ ದಾಸ್ ಜಸ್ಟಿಸಿಗೆ ಒಳ ಮೀಸಲಾತಿಯ ಗಣನೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಅಂತ ಇವ್ರಿಗೆ ಹೇಳಿರೋದು. ಆದರೆ ಇವರು ವರ್ಗೀಕರಣ ಮಾಡೋ ಅಧಿಕಾರ ಯಾರು ಕೊಟ್ಟರು ಇವರಿಗೆ? ಮೀಸಲಾತಿ